ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಇದೆ, ನೋಡ್ತಾ ಹೋಗೋಣ. ಇಂದು ಅಥವಾ ನಾಳೆ 4 ಆರೋಪಿಗಳನ್ನು ತುಮಕೂರು ಜೈಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ. ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಗಳಲ್ಲಿ ಕೆಲವರನ್ನ ಅಂದರೆ 4ರನ್ನ ಇಂದು ಅಥವಾ ನಾಳೆ ತುಮಕೂರು ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಯಾರು ನೋಡೋದಾದ್ರೆ ರವಿಶಂಕರ್, ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ತುಮಕೂರಿಗೆ ಶಿಫ್ಟ್ ಮಾಡೋದಕ್ಕೆ ಕೋರ್ಟ್ ಆದೇಶವನ್ನ ಮಾಡಿದೆ. ಪೊಲೀಸ್ನವರೇ ಈ ಮನವಿಯನ್ನ ಮಾಡಿಕೊಂಡಿರ್ತಾರೆ. ದಾಖಲಾತಿ ಕಾರ್ಯಗಳು ಪೂರ್ಣಗೊಂಡ ನಂತರದ ಸಂದರ್ಭದಲ್ಲಿ ಶಿಫ್ಟ್ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಪೊಲೀಸ್ನವರು ಮನವಿಯನ್ನ ಮಾಡಿಕೊಂಡಿರ್ತಾರೆ. ಅಂತೆಯೇ ತುಮಕೂರು ಜೈಲಿಗೆ ರವಿಶಂಕರ್, ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ರನ್ನ ಶಿಫ್ಟ್ ಮಾಡಲಾಗುತ್ತೆ. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳನ್ನು ತುಮಕೂರು ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಪೊಲೀಸ್ನವರು ಮನವಿಯನ್ನು ಮಾಡಿಕೊಂಡಿರ್ತಾರೆ. ಕೋರ್ಟ್ನಿಂದ ಬಂದಿರುವಂತಹ ಆದೇಶ ಅಂತ ನೋಡೋದಾದರೆ ಕೋರ್ಟ್ ಕೂಡ ಇದಕ್ಕೆ ಅಸ್ತು ಅಂತ ಹೇಳಿದೆ. ತುಮಕೂರಿಗೆ ಶಿಫ್ಟ್ ಮಾಡೋದಕ್ಕೆ ಆದೇಶವನ್ನು ಕೋರ್ಟೇ ನೀಡಿದೆ. ಹಾಗಾಗಿ ರವಿಶಂಕರ್, ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ಇವರನ್ನ ಶಿಫ್ಟ್ ಮಾಡಲಾಗುತ್ತೆ. ಇವತ್ತು ಮಾಡ್ಬೋದು, ಇಲ್ಲ ನಾಳೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಕಾನೂನಾತ್ಮಕ ಹೋರಾಟವನ್ನು ಒಂದು ಕಡೆ ನಡೆಸೋದಕ್ಕೆ ದರ್ಶನ್ ಕುಟುಂಬಸ್ಥರು, ಪವಿತ್ರ ಗೌಡ ಕುಟುಂಬಸ್ಥರು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈ ನಡುವೆ 4ರನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಪೊಲೀಸ್ನವರು ಮನವಿಯನ್ನ ಮಾಡಿಕೊಂಡಿರ್ತಾರೆ. ಹಾಗಾಗಿ ಇಂದು ಅಥವಾ ನಾಳೆ ಅಂತ ಹೇಳಲಾಗ್ತಾ ಇದೆ. ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, 4 ಮಂದಿಯನ್ನ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಗಳನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಪೊಲೀಸ್ನವರು ಯಾವ ಕಾರಣಕ್ಕೆ ಮನವಿಯನ್ನ ಮಾಡ್ಕೊಂಡಿದ್ರು, ಯಾವಾಗ ಶಿಫ್ಟ್ ಮಾಡ್ಬೋದು? ನೀವೇ ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯಲ್ಲಿ ತನಿಖೆಯನ್ನ ಅಧಿಕಾರಿಗಳು ಕೂಡ ನಡೆಸಿದ್ರು. ತನಿಖೆ ನಡೆಸಿದಂತಹ ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳಿಗೆ ಕೆಲವೊಂದು ವಿಷಯಗಳು ಕೂಡ ಗೊತ್ತಾಗಿತ್ತು. ಈ ಸಂದರ್ಭದಲ್ಲಿ ಅವರನ್ನ ಕಂಪ್ಲೀಟ್ ಆಗಿ 17 ಜನ ಆರೋಪಿಗಳನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿತ್ತು. ಆದ್ರೆ ಜೈಲಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ನಟ ದರ್ಶನಾದಿಯಾಗಿ ಇತರರಿಗೆ ಅನೇಕರ ಪರಿಚಯ ಕೂಡ ಆಯಿತು. ಇನ್ನು ಈ ಆರೋಪಿಗಳೇನಿದ್ದಾರೆ ಪ್ರಮುಖವಾಗಿ ಈಗ ಮೊನ್ನೆ ತಾನೇ ಜೈಲು ಸೇರಿದ್ರು. ಅದರಲ್ಲಿ ಕಾರ್ತಿಕ್ ಆಗಿರ್ಬೋದು, ನಿಖಿಲ್ ಆಗಿರ್ಬೋದು, ಕೇಶವಮೂರ್ತಿ ಮತ್ತೆ ರವಿಶಂಕರ್ ಏನಿದ್ದಾರೆ, ಇದರಲ್ಲಿ 3 ಜನ ಆರೋಪಿಗಳು ನಾವು ಕೊಲೆ ಮಾಡಿದ್ದೇವೆ ಅಂತ ಸರೆಂಡರ್ ಆಗಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ತಮ್ಮದೇ ಆದಂತಹ ಸ್ಟೈಲ್ ನಲ್ಲಿ ವಿಚಾರಣೆ ನಡೆಸಿದಂತಾಗ ಇವರು ದರ್ಶನ್ ಮತ್ತು ಪವಿತ್ರ ಗೌಡ ಹೆಸರನ್ನು ಕೂಡ ಬಾಯ್ಬಿಟ್ಟಿದ್ರು. ಹೀಗಾಗಿ ದರ್ಶನ್ ಹಾಗೂ ಪವಿತ್ರ ಗೌಡ ಲಾಕ್ ಆಗಿದ್ರು. ಹೀಗಾಗಿ ಇವರನ್ನ ಜೈಲಿನಲ್ಲಿ ಇಟ್ಟಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಖೈದಿಗಳಾಗಿರ್ಬೋದು ಮತ್ತು ಇವರ ಜೊತೆ ಇರುವಂತಹ ಇನ್ನುಳಿದ ಆರೋಪಿಗಳು, ನೀವು ಈ ರೀತಿಯಾಗಿ ಬಾಯ್ ಬಿಟ್ಟಿದ್ದಕ್ಕೆ ದರ್ಶನ್ ಅಂಡ್ ಇತರರು ಲಾಕ್ ಆಗಿದ್ದಾರೆ, ನಿಮ್ಮಿಂದಲೇ ಇಷ್ಟೆಲ್ಲ ಆಗಿದ್ದು, ನೀವು ಒಪ್ಕೊಳ್ದೆ ಹೋಗಿದ್ರೆ, ನೀವು ಹೆಸರು ಹೇಳ್ದೆ ಹೋಗಿದ್ರೆ ಈ ರೀತಿ ಆಗ್ತಾ ಇರ್ಲಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವ್ರ ಮೇಲೆ ಹಲ್ಲೆ ಮಾಡಬಹುದು ಅನ್ನೋ ಒಂದು ಅನುಮಾನಗಳು ಕೂಡ ಪೊಲೀಸರಿಗೆ ಇತ್ತು. ಹೀಗಾಗಿ ಇವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಶನಿವಾರವೇ ಮನವಿಯನ್ನು ಕೂಡ ಸಲ್ಲಿಸಲಾಗಿತ್ತು. ಆದ್ರೆ ಕೋರ್ಟ್ ನಿನ್ನೆ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ತುಮಕೂರು ಜೈಲಿಗೆ ಈ 4 ಜನ ಆರೋಪಿಗಳನ್ನ ಶಿಫ್ಟ್ ಮಾಡುವಂತ ಕೂಡ ಒಂದು ಆದೇಶವನ್ನ ಹೊರಡಿಸಿತ್ತು. ಹೀಗಾಗಿ ಇವತ್ತು ಪ್ರೊಸೀಜರ್ ಕೂಡ ಕಂಪ್ಲೀಟ್ ಆಗುತ್ತೆ. ಪ್ರೊಸೀಜರ್ ಕಂಪ್ಲೀಟ್ ಆದ್ಮೇಲೆ ಸಂಜೆ ಅಥವಾ ಮಧ್ಯಾಹ್ನದ ವೇಳೆಗೆ ತುಮಕೂರು ಜೈಲಿಗೆ ಇವರನ್ನ ಶಿಫ್ಟ್ ಕೂಡ ಮಾಡಲಾಗುತ್ತೆ. ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಯಾವ್ರಿಗೂ ಕೂಡ ತೊಂದರೆ ಆಗ್ಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ. ಅಂತಂದ್ರೆ ಈ ಆರೋಪಿಗಳು ದರ್ಶನ್ ಮತ್ತು ಪವಿತ್ರ ಗೌಡ ಇನ್ವಾಲ್ವ್ಮೆಂಟ್ ಇರುವುದನ್ನ ಇವರೇ ಹೇಳ್ಕೊಂಡಿದ್ರು. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಇವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಮತ್ತು ಪ್ರಕರಣದಲ್ಲಿ ಉಲ್ಟಾ ಸಾಕ್ಷಿ ಹೊಡಿಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಹಚರರು ಅಂದ್ರೆ ದರ್ಶನ್ಗೂ ಕೂಡ ಅನೇಕ ರೌಡಿ ಶೀಟರ್ಗಳ ಸಂಪರ್ಕ ಇದೆ. ಅವರ ಮುಖಾಂತರವಾಗಿ ಇವರಿಗೆ ಬೆದರಿಕೆ ಹಾಕ್ಸೋದಾಗಿರ್ಬೋದು ಮತ್ತು ಬೇರೆ ಏನಾದ್ರೂ ಷಡ್ಯಂತ್ರ ಮಾಡಬಹುದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಕ್ರಮಕ್ಕೂ ಕೂಡ ಪೊಲೀಸರು ಮುಂದಾಗಿದ್ರು. ಮುಂದಿನ ದಿನಮಾನಗಳಲ್ಲಿ ಸಾಕ್ಷಿ ಹೇಳುವಂತಹ ಸಂದರ್ಭದಲ್ಲಿ ಇವರು ಕೂಡ ಉಲ್ಟಾ ಆಗ್ಬಾರ್ದು ಮತ್ತು ಇವರ ವಿರುದ್ಧವಾಗೂ ಕೂಡ ಇವ್ರಿಗೂ ಏನು ತೊಂದರೆ ಆಗ್ಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ನಿರ್ಧಾರಕ್ಕೂ ಕೂಡ ಪೊಲೀಸರು ಬಂದಿತ್ತು. ಅದಕ್ಕೆ ಕೋರ್ಟ್ ಈಗ ಅಸ್ತು ಎಂದಿರುವಂತದ್ದು. ಇವತ್ತು ಸಂಜೆ ಅಥವಾ ಮಧ್ಯಾಹ್ನದ ವೇಳೆಗೆ ಈ 4 ಆರೋಪಿಗಳನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡುವಂತಹ ಕೆಲಸಕ್ಕೂ ಕೂಡ ಅಧಿಕಾರಿಗಳಿಗೆ ಮುಂದಾಗಿರುವಂತದ್ದು. ದಿವ್ಯ, ಥ್ಯಾಂಕ್ ಯು ಮಾಹಿತಿಗಾಗಿ ವಿಶ್ವನಾಥ್.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.